ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿ ಈ ಟೋಯಿಂಗ್ ವ್ಯಾನ್ ಪೊಲೀಸ್ ಟೋಯಿಂಗ್ ವ್ಯಾನನ್ನು ಉದ್ಘಾಟನೆ ಮಾಡಿ ಬಹು ದಿನಗಳಿಂದ ಇದೊಂದು ಬೇಡಿಕೆ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟೋಯಿಂಗ್ ವ್ಯಾನ್ ಇಲ್ಲ, ಇಲ್ಲಿ ಭಾಳಷ್ಟು ಕಡೆ ನೋ ಪಾರ್ಕಿಂಗ್ ಜಾಗದಲ್ಲೆಲ್ಲ ವೆಹಿಕಲ್ಸ್ ನಿಲ್ಲಿಸಿದ್ರೆ ಅದನ್ನು ನಾವು ತರೋದು ಕಷ್ಟ ಆಗ್ತದೆ ಅಂತೇಳಿ ನಮ್ಮ SP ಸಾಹೇಬರು ಮನವಿ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನು ಸುಮಾರು ಒಂದೂವರೆ ವರ್ಷದಿಂದ ಸತತ ಅವ್ರ ಪ್ರಯತ್ನದಿಂದ ಟೆಂಡರ್ ಕರೆದ್ರು, ಮುಖ್ಯವಾಗಿ ಟೆಂಡರ್ ಕರೆದ್ರು ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಮುಂದವ್ರು ಏನೋ ಬೇರೆ ರಾಜ್ಯದವ್ರನ್ನ ಕರೆದು ಪಾರ್ಟಿಸಿಪೇಟ್ ಮಾಡಿಸಿ ಅದು ರೆಡಿ ಮಾಡ್ಸೋಕ್ಕೆ ಸುಮಾರು ಒಂದು 6 ತಿಂಗಳು ತಗೋತು. ಯಾಕಂದರೆ ಅದೆಲ್ಲ ಲಿಫ್ಟಿಂಗು ಟೋಯಿಂಗು ಎಲ್ಲ ಮಷಿನ್ಸ್ ಎಲ್ಲ ಮಾಡಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರ ನಗರ ಅತಿ ಅವಶ್ಯಕತೆವಾದಂಥ ಇದೊಂದು ಟೋಯಿಂಗ್ ವ್ಯಾನ್ ಇವತ್ತು ನಮ್ಮ ಕಾರ್ಪೊರೇಷನ್ದಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹಸ್ತಾಂತರ ಮಾಡಿದ್ದಾರೆ. ಬರೋ ದಿನಮಾನಗಳಲ್ಲಿ ನಮ್ಮ ಈ ನೋ ಪಾರ್ಕಿಂಗ್ ಝೋನ್ ಎಲ್ಲಿ ಇರ್ತೈತಿ, ಯಾರಾದರೂ ಪಾರ್ಕಿಂಗ್ ಮಾಡಿದರೆ ಅವ್ರಿಗೆ ಒಂದು ಲಿಫ್ಟ್ ಮಾಡಿ ಮುಂದೆ ಕ್ರಮ ತಗೊಳ್ಳುವಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೀವಿ ಕಾರ್ಪೊರೇಷನ್ ಆದ ನಂತರ, ಯಾಕಂದ್ರೆ ಬೆಂಗಳೂರಲ್ಲಿ ನೋಡ್ತೀವಿ ಸಾಕಷ್ಟು ಕಡೆ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಸೊ ಈ ರೀತಿ ವಾಹನಗಳು ಅದಾವು, ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ತೊಗೊಂಡು ಟೋಯಿಂಗ್ ಮಾಡ್ಕೊಂಡು ಒಯ್ತಾ ಇರ್ತಾರೆ. ಆದರೆ ಬಿಜಾಪುರದಲ್ಲಿ ಆ ಸೌಲಭ್ಯ ಇರಲಿಲ್ಲ. ಈಗ ಡಿಪಾರ್ಟ್ಮೆಂಟ್ ಬಂದೋದ್ರಿಂದ ಬರೋ ದಿನಮಾನಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಬೋದು ಅಂತ ಹೇಳಿ. ಸೊ ಅದೇ ರೀತಿ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ನಮ್ಮ SP ಸಾಹೇಬರು ಕೊಟ್ಟಿದ್ದಾರೆ. ನಮ್ಮ ಬಿಜಾಪುರ ನಗರಕ್ಕೆ ಏನೇ ಒಂದು ಹೈಟೆಕ್ CCTV ಕ್ಯಾಮ್ರಾಸ್ ಇರ್ಬೋದು,
ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಅದೊಂದು ಬೆಂಗಳೂರಿಂದ ಒಂದು ಇದು ಏನಂತಾರೆ ಕನ್ಸಲ್ಟೆಂಟ್ ಫರ್ಮ್ದಿಂದ ನಮ್ಮ ಬಿಜಾಪುರಕ್ಕೆ ಏನು ಅವಶ್ಯಕತೆ ಐತಿ ಏನೇನು ಮಾಡಬೇಕು ಅನ್ನೋದೊಂದು ಪ್ರಪೋಸಲ್ ಕೂಡ ರೆಡಿ ಮಾಡಿ ಈಗ ನಮ್ಮ ಬಿ ಡಿ ಎಗೆ ಸಬ್ಮಿಟ್ ಮಾಡಿದ್ರೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಈಗಾಗಲೇ ಅದನ್ನು ಮಾಡಬೇಕಂತೇಳಿ ಆದೇಶ ಮಾಡಿದ್ದಾರೆ. ಬರುವ ದಿನಮಾನಗಳು ಬೈ ಡಿಸೆಂಬರ್ ಅದು ಕೂಡ ಇವತ್ತು ನಮ್ಮ ಬಿಜಾಪುರದ ಏನು ಅತಿ ಅವಶ್ಯಕತೆ ಅದು ಈ ಕ್ಯಾಮ್ರಾಸು ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ನೋಡಿ ನಾವು ಮೊನ್ನೆ ಕಳ್ತನ ಆಯಿತು ಬಿಜಾಪುರದಲ್ಲಿ. ಕಳ್ತನ ಈಗ ಅದು ಅವ್ರು ಸಿಕ್ಕಿದ್ದು ಕೂಡ ಒಂದೆಲ್ಲೋ CCTV ಇದ್ರ ಮೇಲೆ. ಸೊ ಆ ಒಂದು CCTV ಇವತ್ತಿನ ದಿನಮಾನದಲ್ಲಿ ಏನು ಕ್ರೈಮ್ ಇದೆಯಲ್ಲ ಅದಕ್ಕೆ ಭಾಳ ಅವಶ್ಯಕತೆವಾದದ್ದು ಅವನ್ನೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ SP ಸಾಹೇಬರು ಭಾಳ ಆ್ಯಕ್ಟಿವ್ ಅದಾರೆ ಇಂಥವೆಲ್ಲ ಕೆಲಸ ಮಾಡೋಕ್ಕೆ. ತಾವೇ ಸ್ವತಃ ಬಂದು ನಿಂತು ಮತ್ತು ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ. ಸೊ ಅದಕ್ಕೆ ಬರುವ ದಿನಮಾನಗಳಲ್ಲಿ ಅವರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲಾ ಉಸ್ತುವಾರಿಗಳೇ ಆದಂಥ MB ಪಾಟೀಲ್ ಮತ್ತು ನಾವೆಲ್ಲ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಸೇರಿ ಅವ್ರಿಗೆ ನಾವೆಲ್ಲ ರೀತಿಯಲ್ಲಿ ಸಂಪೂರ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ